ನಮಸ್ಕಾರ 24x7 ಕರ್ನಾಟಕ.com ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಚಂದ್ರಕಾಂತ್. ಇವತ್ತು ನಾವು ಬಂದಿರೋದು ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕಿನ ತಡಕಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣ್ಮೂಸ ಗ್ರಾಮಕ್ಕೆ. ಇವತ್ತು ನಾವು ಭೇಟಿಯಾಗಲಿರೋರು ಗ್ರಾಮ ಪಂಚಾಯಿತಿಯ ಅಣ್ಣಾರಾವ್ ತುಕಾರಾಮ್ ಅಳಂಗಿ ಅವರನ್ನು. ಅವರು ಅಕಾಲಿಕ ಮರಣದಿಂದ ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ. ಅವರಿಗೆ ಆ ದೇವರು ಸುಖ ಶಾಂತಿ ಮತ್ತು ನೆಮ್ಮದಿಯನ್ನು ದೇವರು ಕೊಡಲೆಂದು ಹಾರೈಸುತ್ತಾ, ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಸೋದರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಅವರು. ಅವರ ಅಣ್ಣಂದಿರ ರಾಜಕೀಯದಿದ್ದಾಗ ಅವರು ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಅವರು ರಾಜಕೀಯಕ್ಕೆ ಹೇಗೆ ಪ್ರವೇಶ ಮಾಡಿದ್ದಾರೆ, ಒಬ್ಬ ಡಿಪ್ಲೊಮಾ ಇನ್ ಸೈನ್ಸ್ ವಿದ್ಯಾರ್ಥಿಯಾಗಿ ರಾಜಕೀಯಕ್ಕೆ ಯಾಕೆ ಪ್ರವೇಶ ಮಾಡಿದಿರಿ ಅಂತ ಅವರು ತಮ್ಮರ ಜೊತೆ ಒಂದು 2 ನಿಮಿಷ ಕಾಲ ಸಂದರ್ಶನ ನಡೆಸೋಣ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಲಕ್ಷ್ಮೀಕಾಂತ್ ಅಂತ ಸರ್. ಸರ್, ಈಗ ನಿಮ್ಮ ಸೋದರರು ಒಂದು ಅಕಾಲಿಕ ದುರ್ಮರಣ ಆಗಿದ್ದಾರೆ. ಅವರು ರಾಜಕೀಯದಲ್ಲಿದ್ದಾಗ ಅವರು ರಾಜಕೀಯಕ್ಕೆ ಯಾಕೆ ಬಂದರು, ರಾಜಕೀಯಕ್ಕೆ ಬಂದರೆ ಏನೇನೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋ ಬಗ್ಗೆ ನಿಮಗೆ ಒಂದು ಸಂಪೂರ್ಣವಾದ ಮಾಹಿತಿ ಇರ್ಬೋದು ಸರ್. 24x7 ಕರ್ನಾಟಕ.com ವತಿಯಿಂದ ನಿಮ್ಮ ಅಣ್ಣಂದಿರಾಗಿರ್ತಕ್ಕಂಥ ಅಣ್ಣಾರಾವ್ ತುಕಾರಾಮ್ ಅಳಂಗಿ ಅವರ ರಾಜಕೀಯ ಜೀವನದ ಒಂದು ಸಂಕ್ಷಿಪ್ತ ವಿವರವನ್ನು ನಿಮ್ಮ ಜೊತೆಯಲ್ಲಿ ನಾವು ಹಂಚ್ಕೋತೀವಿ ಸರ್. ಸರ್, ರಾಜಕೀಯಕ್ಕೆ ನಿಮ್ಮ ಅಣ್ಣವರು ಒಂದು ಪದವೀಧರರಾಗಿ, ಡಿಪ್ಲೊಮಾ ಇನ್ ಸೈನ್ಸ್ ಪದವೀಧರರಾಗಿ ರಾಜಕೀಯಕ್ಕೆ ಯಾಕೆ ಪ್ರವೇಶ ಮಾಡಿದ್ರು? ಜನರ ಒಳ್ಳೆಯದಕ್ಕಾಗಿ. ಒಂದು ಜನರ ಒಂದು ಬೆಂಬಲ ಇತ್ತು. ನಮ್ಮ ಮನೆ ಸಲಹೆಗೆ ಜನರ ಬೆಂಬಲ ಇದೆ. ಇವತ್ತು ಹಿಂದೆ ನಡೆದ ಜನರ ಬೆಂಬಲದಿಂದ ಅವರು ಇವತ್ತು ಮೆಂಬರ್ ಆಗೋಕ್ಕೆ ಸಾಧ್ಯತೆ ಇದೆ. ಕೇವಲ ಬರೀ 27 ವರ್ಷ ಸರ್ ನಿಮ್ಮ ಅಣ್ಣವರಿಗೆ. ಬರೀ 27 ವರ್ಷದಲ್ಲಿ ಇಂಥ ಜನ ಬೆಂಬಲ ಗಳಿಸಿದಂಥ ನಿಮ್ಮ ಅಣ್ಣವರು ಆ ದೇವರು ಒಂದು ಪಾದ ಇದು ಏನಂತಾರಲ್ಲ ಸರ್, ಅಪಘಾತದಲ್ಲಿ ಒಂದು ದುರ್ಮರಣ ಹೊಂದಿದ್ದಾರೆ. ಅವರು ದೇವರು ಅವರಿಗೆ ಸುಖ ಶಾಂತಿ ಮತ್ತು ನೆಮ್ಮದಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾವು ಹಾರೈಸುತ್ತೀವಿ ಸರ್. ಈಗ 3.5 ವರ್ಷದ ಅವಧಿಯಲ್ಲಿ ನಿಮ್ಮ ಅಣ್ಣವರು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾಗ ಇವರಿಗೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸರ್? ಊರಿನಲ್ಲಿ ಸುವರ್ಣಗಾರ ಮಾಡಿದ್ದಾರೆ, ಇಲ್ಲಿ ಬಡ ಜನರಿಗೆ ಮನೆಯನ್ನು ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಅದೇ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಭಾಳಷ್ಟು ಒಂದು ಕೆಲಸ ಮಾಡಿದ್ದಾರೆ ಸರ್. ಸರ್, ಇಷ್ಟು ಜನ ಬೆಂಬಲ ಇತ್ತು ನಿಮ್ಮ ಅಣ್ಣವರಿಗೆ, ನಿಮ್ಮ ಸಹೋದರರಿಗೆ. ಆ ಒಂದು ನಿಮ್ಮ ಅಣ್ಣವರ ಸ್ಥಾನವನ್ನು ನೀವು ತುಂಬಲಿಕ್ಕೆ ಸಾಧ್ಯ ಇದೆಯಾ ಸರ್? ಇಲ್ಲ ಸರ್, ರೀಎಲೆಕ್ಷನ್ ಆಗಲೇಬೇಕಂತ ಹೇಳಿದ್ದಾರೆ. ಒಂದು ರೀಎಲೆಕ್ಷನ್ ಮಾಡಿ ಒಂದು ಸರ್, ಒಂದು ವೇಳೆ ಬೆಂಬಲ ಇದ್ದರೆ ನಾವು ಆಗ್ಬೋದು. ಈಗ 23 ಸದಸ್ಯರಿದ್ದಾರೆ ಸರ್. ಆ 23 ಸದಸ್ಯರು ನಿಮ್ಮನ್ನೇ ಒಂದು ನಿಮ್ಮ ಅಣ್ಣವರ ಒಂದು ಉತ್ತಮವಂತ ನಡತೆಯನ್ನು ನೋಡಿ, ಆ ದೃಷ್ಟಿಯಿಂದ ನಿಮ್ಮ ಅಣ್ಣವರು ಒಳ್ಳೆಯದಂತ ತಿಳ್ಕೊಂಡು ಅವರು ನಿಮಗೆ ಆ ಸ್ಥಾನವನ್ನು ಕೊಟ್ಟರೆ, ಆ ಸ್ಥಾನವನ್ನು ತುಂಬುವಂಥ ಒಂದು ಜವಾಬ್ದಾರಿನ ಹೊರಿತಾರೆ ಸರ್ ತಾವು? ಆಗ್ಬೋದು ಸರ್, ಮಾಡ್ತೀರಾ ಅಂತ ಖಂಡಿತವಾಗಿ ಮಾಡಿ ಸರ್. ಸರ್, ಈಗ ನಿಮ್ಮ ಅಣ್ಣವರು ನಿಮ್ಗೆ ಹೇಳ್ತಾ ಇರ್ಬೋದು ಮನೆಯಲ್ಲಿ ಬಂದಾಗ ಒಂದು ಜೀವಂತಾವಧಿಯಲ್ಲಿ ನಾವು ಈ ಕೆಲಸ ಮಾಡಬೇಕು, ನನ್ನ ಕನಸು ಇದೆ, ನಾ ರಾಜಕೀಯಕ್ಕೆ ಬಂದಮೇಲೆ ಇದು ಮಾಡಬೇಕು ಅಂತ ಏನಾದರೂ ತಮಗೆ ಹೇಳ್ತಿದ್ದೀರಾ ಸರ್? ಇಲ್ಲ ಸರ್, ಅವರು ಏನು ಹೇಳಿಲ್ಲ ಸರ್. ಅವ್ರು ಯಾರಿಗೆ ಮಾತಾಡ್ತಿಲ್ಲ ಸರ್, ಜನರು ಕೂಡ ಮಾತಾಡ್ತಿಲ್ಲ. ನಾವೇ ಪುಣಾಕಿದ್ದೇವೆ ಸರ್. ನಾನು ಅವ್ರ ಡೆತ್ ಆಗೋಣ ಎಲ್ಲಿ ಬಂದೆ ಸರ್. ಹೌದಾ ಸರ್? ಈಗ ಸರ್, ಈಗ ನಿಮ್ಮ ಅಣ್ಣವರು ಜೀವಂತ ಇರುವಾಗ ಯಾವ ಅಂದಾಜಾಗಿ ನಿಮ್ಗೆ ಅನಿಸೋ ಮಟ್ಟಿಗೆ ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನಿಮ್ಮ ವಾರ್ಡಿನ ಜನತೆಗೆ ಅಂತ? ಭಾಳಷ್ಟು ಮಾಡಿದ್ದಾರೆ. ಇದು 50 ವರ್ಷ ಪೆಂಡಿಂಗ್ ಇದ್ದ ಕೆಲಸವನ್ನು ಅವ್ರು ಮಾಡಿ ಮುಗಿಸಿದ್ದಾರೆ. ಇವತ್ತು 50 ವರ್ಷ ಕೆಲಸ ಆಗಲ್ದಂಥ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ ಅವರು ಅವ್ರ ಕೈ ಮೇಲೆ. ಇವತ್ತು ಭಾಳಷ್ಟು ಜನ ಅವರಿಗೆ ಸಪೋರ್ಟ್ ಇದೆ. ಆದರೆ ಕೇವಲ 27 ವರ್ಷದಲ್ಲಿ ಇಂಥ ಒಂದು ಜನಸಮೂಹವನ್ನು ತಮ್ಮ ಪ್ರೀತಿ ಪಾತ್ರರಾಗಿದ್ದರಂದ್ರೆ ಆ ದೇವರು ಅಂಥವರಿಗೆ ಒಂದು ಶಾಂತಿ ಕೊಡಲಂತ ನಾವು ಸರ್. ಒಂದು ವೇಳೆ ನೀವು ಗ್ರಾಮ ಪಂಚಾಯತಿ ಸದಸ್ಯರು ಆದರೆ ಮುಂದಿನ ಅವಧಿಯಲ್ಲಿ ನೀವು ಇನ್ನೇನು ಕನಸುಗಳನ್ನು ಕಟ್ಟಿಕೊಂಡ್ರಿ, ಏನೇನು ಮಾಡ್ಬೇಕಂತ ನೀವು ಆಲೋಚನೆ ಮಾಡ್ಕೋಬೋದು? ಜನ ಏನು ಹೇಳ್ತಾರೆ ಅದು ಮಾಡ್ಬೋದು. ಒಂದು ನಿಮ್ಮ ಅಣ್ಣವ್ರು ಏನು ಕನಸಿತ್ತು ಆ ಕನಸನ್ನು ನನಸು ಮಾಡುವಂಥ ನೀವೊಂದು ಹೆಜ್ಜೆ ಇಡ್ತೀರಾ ಸರ್, ಗ್ಯಾರಂಟಿಯಾಗಿ ಇಡ್ತೀರಾ ಸರ್? ಒಳ್ಳೆಯದು ಸರ್. ಸರ್, ಈಗ ಕೊನೆಯದಾಗ ನಾನು ಹೇಳ್ಕೊಳ್ಳೋದೊಂದೇ, ಈ ಒಂದು ನಿಮ್ಮ ಅಣ್ಣವರ ಒಂದು ಅಕಾಲಿಕ ಒಂದು ಮರಣದಿಂದ ನಿಮ್ಮ ಒಂದು ಕುಟುಂಬಕ್ಕೆ ಆ ದೇವರು ಸುಖ ಶಾಂತಿ ಮತ್ತು ಆ ಒಂದು ಶಕ್ತಿಯ ಒಂದು ಕಷ್ಟವನ್ನು ತಾಳುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾವು ಹಾರೈಸುತ್ತೀವಿ. ನೀವು ಕೂಡ ನಿಮ್ಮ ಸೋದರರ ಒಂದು ಹಾದಿಯಲ್ಲಿ ಸಾಗಲಿ ಅಂತ ನಾವು ಹಾರೈಸುತ್ತಾ, ಇಷ್ಟು ದುಃಖ ಸಪ್ತ ಮತ್ತು ನಿಮ್ಮ ಮನೆಗೆ ಏನೋ ಆ ದೇವರ ಒಂದು ದುರ್ಮರಣವನ್ನು ಕೊಟ್ಟಿದ್ದಾನೆ, ಆ ಭಗವಂತನು ಕೂಡ ನಿಮಗೆ ಸುಖ ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡಲಿ ಅಂತ ಹಾರೈಸುತ್ತಾ, ಇಷ್ಟು ಹೊತ್ತು ನಮ್ಮ ಜೊತೆ ನಿಮ್ಮ ಸಹೋದರಾಗಿರ್ತಕ್ಕಂಥ ಅಣ್ಣಾರಾವ್ ತುಕಾರಾಮ್ ಅವರ ನೆನಪುಗಳನ್ನು ಮೆಲುಕು ಹಾಕಿದ್ದೀವಿ. ಅವರಿಗೂ ಕೂಡ ದೇವರು ಒಂದು ಚಿರನಿದ್ರೆಗೆ ಜಾರಿಸಿದ್ದಾನೆ, ಅವರಿಗೂ ಕೂಡ ಶಾಂತಿ ಕೊಡಲಿ ಅಂತ ನಾವು ಹರಿಸುತ್ತಾ, ಇಷ್ಟು ಹೊತ್ತು ನಮ್ಮ ಜೊತೆ ನೀವು ಸಮಯ ತಗೊಂಡು ನಮ್ಮ ಜೊತೆ ನೀವು ನಿಮ್ಮ ಅಣ್ಣವರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಿಮಗೆ 24x7 ಕರ್ನಾಟಕ.com ಅಂತ ಆರ್ಥಿಕ ಸ್ವಾಗತ ಸರ್. ನಮಸ್ಕಾರ ಸರ್.